ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇನ್ನು RCB ಒಂದು ಕಡೆ ಕಪ್ ಗೆದ್ದ ಸಂಭ್ರಮದಲ್ಲಿದ್ದರೆ, ಇಲ್ಲಿ ಅಭಿಮಾನಿಗಳಿಗೆ ಆದ ಈ ಒಂದು ದುರಂತ ಈಗ ಕಣ್ಣು ಮುಂದೆ ಕಟ್ಟಿದಂತಿದೆ. ಯಾಕೆಂದರೆ ಈ ಒಂದು ದುರಂತ ಆಗತ್ತಂತ ಯಾರು ಕೂಡ ಇಲ್ಲಿ ಊಹೆ ಕೂಡ ಮಾಡಿರಲಿಲ್ಲ. ಹೀಗಾಗಿ ಈ ಒಂದು ದುರಂತ ಈಗ ಬೆಂಗಳೂರಿನಲ್ಲಿ ಸಂಭವಿಸಿದೆ. ಅಂದರೆ ಏನು ಆಯ್ತಪ್ಪ ಅಂದರೆ, ಆಲ್ರೆಡಿ ನಿಮಗೆಲ್ಲ ವಿಷಯ ಇದು ಗೊತ್ತಿರಬಹುದು. ಇಲ್ಲಿ ಬೆಂಗಳೂರು ಏನಪ್ಪ ಅಂದರೆ ಈ ಬಾರಿ ಕಪ್ ಗೆದ್ದಿದೆ. ಅಂದರೆ ಬೆಂಗಳೂರಿನ ಎಲ್ಲ ಆಟಗಾರರನ್ನ CM ಅವರು ಇಲ್ಲಿ ಬೆಂಗಳೂರಿಗೆ ನೀವು ಬರ್ಬೇಕಂತೇಳಿ ಅಹಮದಾಬಾದಿಂದ ಕರೆಸ್ಕೊಂಡ್ರು. ಅದೇ ಥರ ಅಹಮದಾಬಾದಿಂದ ನಮ್ಮ RCB ತಂಡದ ಎಲ್ಲ ಆಟಗಾರರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದರು. ಇನ್ನು ಬರುವಾಗ ಅಂದರೆ ಬಂದ ನಂತರ ಇಲ್ಲಿ ನೇರವಾಗಿ ಇವರು ವಿಧಾನಸೌಧಕ್ಕೆ ಇಲ್ಲಿ ಎಂಟ್ರಿ ಕೊಟ್ಟರು. ಅಂದರೆ ಎಂಟ್ರಿ ಕೊಟ್ಟ ನಂತರ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ RCB ಟೀಮಿಗೆ ನಡೆಸಿಕೊಡಲಾಯಿತು. ಇನ್ನು ಇದಾದ ಬಳಿಕ ಇಲ್ಲಿ ಫಂಕ್ಷನ್ ಕೂಡ ನಮ್ಮ ಚಿನ್ನಸ್ವಾಮಿ ಅಂಗಳದಲ್ಲಿ RCB ಕಪ್ ಎತ್ತಿ ಹಿಡಿದು ಸೆಲೆಬ್ರೇಷನ್ ಇತ್ತು. ಹೀಗಾಗಿ ಇಲ್ಲಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುವಾಗ ಈಗ 11 ಜನ ಅಭಿಮಾನಿಗಳು ಕಾಲು ತುಳಿತಕ್ಕೆ ಇಲ್ಲಿ ಬಲಿಯಾಗಿದ್ದಾರೆ. ಬಟ್ ಅಲ್ಲಿ 50ಕ್ಕೂ ಹೆಚ್ಚು ಜನ ಕೂಡ ಇನ್ನೂ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಘಟನೆ ಆಗಿದ್ದು ಒಂಥರ ಕರ್ನಾಟಕ ಅಂದರೆ RCB ಅಭಿಮಾನಿಗಳಿಗೆ ನಮಗೆ ಇದು ಬೇಸರದ ಸಂಗತಿ. ಬಟ್ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಈ ಸೆಲೆಬ್ರೇಷನ್ ಇವರು ಮಾಡ್ತಿರಲ್ಲ. ನನಗೇನು ಅನಿಸ್ತಪ್ಪ ಅಂದರೆ ಒಂದು ವಿಷಯ ಕೇಳಿ ಇಲ್ಲಿ ಸೆಲೆಬ್ರೇಷನ್ನ ಅವಶ್ಯಕತೆನೇ ಇರಲಿಲ್ಲ. ಇದು ಸರ್ಕಾರದ ಒಂದು ದೊಡ್ಡ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಲ್ಲಿ ನಮ್ಮ RCB ಕ್ವಾಲಿಫರ್ 1 ಪಂದ್ಯ ಹಿಡಿದು ಮೇ 29ಕ್ಕೆ ಮೇ 29ರಿಂದ ನಮಗೆ ಜೂನ್ 3 ತನಕ RCB ಫೈನಲ್ ಆಡಿದ್ದು. ಹೀಗಾಗಿ 5 ದಿನಗಳ ಕಾಲ ಟೈಮ್ ಇದ್ರೂ ಕೂಡ ಇಲ್ಲಿ ಸರ್ಕಾರ ಪ್ರೀ ಪ್ಲ್ಯಾನ್ ಏನು ಮಾಡಿಲ್ಲ. ಅಂದರೆ ಪ್ರೀ ಪ್ಲ್ಯಾನ್ ಏನಾದರೂ ಇಲ್ಲಿ ಮಾಡಿದರೆ ಈಗ ಈ ಜನನು ಸೇಫ್ ಆಗ್ತಾರೆ ಅಂತ ನಾವು ಅನ್ಕೋಬೋದಿತ್ತು. ಈ ಒಂದು ಸ್ಟೇಡಿಯಂ ಏನಪ್ಪ ಅಂದರೆ ಇಲ್ಲಿ 35,000 ಜನರ ಕೆಪಾಸಿಟಿ ಮಾತ್ರ ಹೊಂದಿದೆ. ಇದು 2 ರಿಂದ 3 ಲಕ್ಷ ಜನ ಇಲ್ಲಿ ಬಂದರೆ ಈ ಒಂದು ದುರಂತ ಆಗದೆ ಇನ್ನು ಏನಾಗುತ್ತೆ. ಅದೇ ಥರ ಇಲ್ಲಿ CM ಕೂಡ ಇದ್ರ ಬಗ್ಗೆನೂ ಇದೇ ಹೇಳಿದರು. ಹೀಗಾಗಿ ನಮಗೆ ಇದು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಅಂತ ಅವರು ಹೇಳಿಕೆ ಕೊಟ್ಟರು. ಬಟ್ ಇಲ್ಲಿ ಸೆಕ್ಯೂರಿಟಿ ಕೂಡ ಇದ್ರು, ಅಷ್ಟೇನು ಅಂದರೆ ಕಡಿಮೆ ಸೆಕ್ಯೂರಿಟಿ ಹಾಕಿದ್ರೆ ಅಂತ ನಾನು ಹೇಳ್ಬೋದು ಅಷ್ಟೇ. ಈ ಒಂದು ಘಟನೆ ಆಗಿದ್ದು RCB ಫ್ಯಾನ್ಸ್ ಅಂತೂ ಬೇಜಾರಾಯಿತು. ಬಟ್ ಇಲ್ಲಿ ಕ್ರೌಡ್ ನೋಡ್ತಾ ಇದ್ರೆ ಒಂದು ಹ್ಯೂಜ್ ಕ್ರೌಡ್ ಇಲ್ಲಿ ಬಂದಿತ್ತು. ಬಟ್ ಎಲ್ಲ ಕಡೆ ಸಂಭ್ರಮದ ಆಚರಣೆ ಒಂದು ಕಡೆ ಇದ್ರೆ ಈ ಒಂದು ಥರ ಘಟನೆ ಆಗಿದ್ದು ಇದೊಂದು ದೊಡ್ಡ ದುರಂತ. ಬಟ್ ಕರ್ನಾಟಕ ಅಂದರೆ RCB ಫ್ಯಾನ್ಸ್ಗೆ ಇದು ಕರಾಳ ದಿನ ಅಂತಲೇ ನಾನು ಹೇಳ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.